ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇದೊಂದು ಕಳ್ಳು ಚುರುಕ್ ಅನ್ನುವಂತಹ ಘಟನೆ. ಇತ್ತೀಚೆಗೆ ದೊಡ್ಡವರನ್ನ ಮಾತ್ರ ಕಾಡ್ತಾ ಇದ್ದಂಥ, ಬಲಿ ತೆಗೆದುಕೊಳ್ತಾ ಇದ್ದಂಥ ಈ ಹಾರ್ಟ್ ಅಟ್ಯಾಕ್ ಅನ್ನೋ ಹೆಮ್ಮಾರಿ ಇದೀಗ ಪುಟ್ಟ ಮಕ್ಕಳನ್ನು ಕೂಡ ಬಿಡ್ತಾ ಇಲ್ಲ. ಪುಟ್ಟ ಮಕ್ಕಳನ್ನು ಕೂಡ ಬಲಿ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿ ಬಿಟ್ಟಿದೆ. ಹದಿಹರೆಯದವರಲ್ಲಿ ಜೊತೆಗೆ ಯುವಕ ಯುವತಿಯರಲ್ಲೂ ಕೂಡ ಹೆಚ್ಚಾಗಿ ಈಗ ಹೃದಯಾಘಾತ ಸಂಭವಿಸ್ತಾ ಇರತಕ್ಕಂಥ ಸಾವು ನೋವಿನ ಸುದ್ದಿಗಳನ್ನು ಕೂಡ ಕೇಳಿದ್ದೇವೆ. ಆದರೆ ಇದೊಂದು ಮನ ಕಲುಕುವಂತಹ ಘಟನೆ, ಹೃದಯ ವಿದ್ರಾವಕ ಘಟನೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಚಾಮರಾಜನಗರದಲ್ಲಿ ಕೇವಲ 3ನೇ ತರಗತಿಯಲ್ಲಿ ಓದ್ತಾ ಇರತಕ್ಕಂಥ 8 ವರ್ಷದ ಪುಟ್ಟ ವಿದ್ಯಾರ್ಥಿನಿಯೊಬ್ಬಳನ್ನು ಹೃದಯಾಘಾತ ಇವತ್ತು ಬಲಿ ತೆಗೆದುಕೊಂಡು ಬಿಟ್ಟಿದೆ. ಆ ಥರದ ದಾರುಣ ಘಟನೆ ಸೋಮವಾರ ನಡೆದಿರೋದು. ಮಗಳನ್ನು ಕಳೆದುಕೊಂಡಂಥ ಪೋಷಕರು ಜೊತೆಗೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟು ಬಿಟ್ಟಿದೆ. ವೀಕ್ಷಕರೇ, ನೀವು ಆ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಆ ರಸ್ತೆಯಲ್ಲಿ ಬಿದ್ದು ಹೊಳಾಡ್ತಾ ಇದ್ದಾರೆ ಪೋಷಕರು. ಆ ಕರುಳು ಚುರುಕ್ ಅನ್ನುವಂಥ ಘಟನೆ ಅಂತ ನಾನು ಯಾಕೆ ಹೇಳಿದೆ ಅಂದರೆ ಇದೇ ಕಾರಣಕ್ಕೆ. ಪ್ರೀತಿಯಿಂದ ಸಾಕಿದ್ದಂಥ ಜೊತೆಗೆ ಬಹಳಷ್ಟು ಕನಸನ್ನು ಕಟ್ಕೊಂಡಿದ್ದಂಥ ದಂಪತಿಗಳು ಲಿಂಗರಾಜ್ ಮತ್ತು ಶ್ರುತಿ ದಂಪತಿಯ ಮುದ್ದಿನ ಮಗಳು ತೇಜಸ್ವಿನಿ. ಯಾಕೋ ಈ ತೇಜಸ್ವಿನಿ ಅನ್ನೋ ಹೆಸರಿನವರಿಗೆ ಯಾವ ರೀತಿಯಾದಂಥ ಈ ಕ್ರೂರ ವಿಧಿಯ ಆಟ ಇದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಇದೇ ತೇಜಸ್ವಿನಿ ಅನ್ನೋ ಬಾಲಕಿಯೂ ಕೂಡ ರಸ್ತೆಯಲ್ಲಿ ನಡೆದುಕೊಂಡು ಹೋಗಬೇಕಾದ್ರೆ ಮರದ ತುಂಡು ಬಿದ್ದು ಮೃತಪಟ್ಟಿದ್ಲು. ಅದು ಕೂಡ ಅಂತಹ ಭೀಕರ ಘಟನೆಯೇ ಸರಿ. ಅದೇ ಹೆಸರಿನ ತೇಜಸ್ವಿನಿ ಅನ್ನೋ ಪುಟ್ಟ ಬಾಲಕಿ ಇವತ್ತು ಹೃದಯಾಘಾತದಿಂದ ಮೃತಪಟ್ಟಿರ್ತಕ್ಕಂಥ ಘಟನೆ ನಡೆದಿರೋದು. ಈ ಲಿಂಗರಾಜ್ ಮತ್ತು ಶ್ರುತಿ ಅನ್ನೋ ದಂಪತಿಯ ಈ ಮುದ್ದಿನ ಮಗಳನ್ನು ಓದಿಸ್ಬೇಕು ಅಂತಲೇ ಚಾಮರಾಜನಗರದಲ್ಲಿ ಒಂದು ಮನೆಯನ್ನು ಮಾಡಿಕೊಂಡು ಅಲ್ಲೇ ಬಂದು ಸೆಟ್ಲಾಗಿದ್ದಂಥ ದಂಪತಿ ಇವತ್ತು ಶಾಲೆಗೆ ಹೋದ್ಲು. ಆದರೆ ಈ ಕಾರ್ಡಿಯಾಕ್ ಅರೆಸ್ಟ್ ಆದ ತಕ್ಷಣಕ್ಕೆ ಬಿದ್ದು ಬಿಟ್ಟಿದ್ದಾಳೆ ಬಾಲಕಿ. ಜೊತೆಗೆ ಕೂಡಲೇ ಆಕೆಯನ್ನು BGS ಆಸ್ಪತ್ರೆಗೆ ಕರೆದುಕೊಂಡು ಹೋದರೆ ವೈದ್ಯರು ಮಾತ್ರ ಹೇಳಿದ್ದಿಷ್ಟೇ, ನೀವು ತೆಗೆದುಕೊಂಡು ಬಂದಿರೋದು ಡೆಡ್ ಬಾಡಿ ಅಂತ. ಇದನ್ನು ಕೇಳೋದಕ್ಕೆ ಮನಸ್ಸಿಗೆ ನಮಗೆಲ್ರಿಗೂ ಕೂಡ ಇಷ್ಟೊಂದು ಘಾಸಿ ಆಗ್ತಾ ಇದೆ, ಇಷ್ಟೊಂದು ನೋವಾಗ್ತಾ ಇದೆ. ಆದರೆ ಆ ಮಗುವನ್ನು ಕಳೆದುಕೊಂಡಂಥ, ಪುಟ್ಟ ಮಗುವನ್ನು ಕಳೆದುಕೊಂಡಂಥ ಅಪ್ಪ ಅಮ್ಮಂದಿರ ಗೋಳು ಕೇಳೋ ಒಂದು ನೋವಿದೆಯಲ್ಲ, ನರಕ ದೇವರಿಗೂ ಕೂಡ ಬೇಡ ಅಂತ ಅನಿಸ್ಬಿಡುತ್ತೆ. ಬೆಳಗ್ಗೆ ಎಂದಿನಂತೆ ಎದ್ಲು ಮಗಳನ್ನು ಮುದ್ದಿಸಿ ಅಷ್ಟೇ ಅಕ್ಕರೆಯಿಂದ ಪ್ರೀತಿಯಿಂದ ಕೈ ಬೀಸಿ ಸ್ಕೂಲಿಗೆ ಕಳಿಸ್ಕೊಟ್ಟಿದ್ರು. ಸಂಜೆ ಮನೆಗೆ ಬರ್ತೀನಿ ಅಮ್ಮ ಅಂತ ಪ್ರೀತಿಯಿಂದ ಹೇಳಿ ಹೋದಂಥ ಮಗಳು. ಆದರೆ ಇವತ್ತು ಹೆಣವಾಗಿ ಮನೆಗೆ ಬಂದಿರೋದು. ಪುಟ್ಟ ಮಗಳನ್ನು ಚಿಕ್ಕನ್ನಿಂದ ಬಹಳಷ್ಟು ಮುದ್ದಿಸಿ ಬೆಳೆಸಿದ್ರಂತೆ. ಖಾಸಗಿ ಶಾಲೆಗೆ ಸೇರಿಸಬೇಕು, ಚೆನ್ನಾಗಿ ಓದಿಸ್ಬೇಕು, ಜೊತೆಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಕಟ್ಕೊಡ್ಬೇಕು, ಮುಂದೆ ಒಂದು ಒಳ್ಳೆಯ ಹುದ್ದೆಯಲ್ಲಿ ಹಾಕಿ ಇರಬೇಕು ಅಂತ ಕನಸ್ಕೊಂಡಂತಹ ಪೋಷಕರು ಅದಕ್ಕೋಸ್ಕರವಾಗಿ ಚಾಮರಾಜನಗರದಲ್ಲೇ ಮನೆಯನ್ನು ಮಾಡಿದರು. ಆದರೆ ಇವೆಲ್ಲ ದೊಡ್ಡ ದೊಡ್ಡ ಕನಸುಗಳು ಕೂಡ ಇವತ್ತು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತೆ ಆಗಿಬಿಡ್ತು. ಅವ್ರು ಕಟ್ಕೊಂಡಿದ್ದಂಥ ಎಲ್ಲ ಭವಿಷ್ಯಗಳು ಇವತ್ತು ನುಚ್ಚು ನೂರಾಗಿಬಿಡ್ತು. ಅಷ್ಟೆಲ್ಲ ಕನಸ್ಕೊಂಡಂಥ ಪೋಷಕರ ಮುದ್ದಿನ ಮಗಳು ಇವತ್ತು ಮಸಣವನ್ನು ಸೇರಿಬಿಟ್ಲು. ವೀಕ್ಷಕರೇ, 3ನೇ ತರಗತಿ ಓದ್ತಾ ಇದ್ದಂಥ ವಿದ್ಯಾರ್ಥಿನಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿರೋ ಘಟನೆ ನಡೆದಿದ್ದು ನಿಮಗೆಲ್ಲ ಗೊತ್ತಿರುವಂತೆ ಚಾಮರಾಜನಗರದ ಸೈಂಟ್ ಫ್ರಾನ್ಸಿಸ್ ಶಾಲೆಯಲ್ಲಿ. ಆ ಸಂದರ್ಭ ಜೊತೆಗೆ ಆ ಶಾಲೆಯಲ್ಲಿ ನಡೆದಂತಹ ವೇಳೆ ಜೊತೆಗೆ ಆ ಕ್ಷಣವನ್ನು ನಾನು ಸ್ವಲ್ಪ ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಅದನ್ನು ಕೇಳಲಿಕ್ಕೆ ಭಾಳಷ್ಟು ನೋವಾಗುತ್ತೆ, ಆದರೂ ಕೂಡ ಅದನ್ನು ಹೇಳಲೇಬೇಕು, ಅನಿವಾರ್ಯ ಕೂಡ. ಬೆಳಗ್ಗೆ ಎಂದಿನಂತೆ ಶಾಲೆಗೆ ಪೋಷಕರು ಕಳಿಸ್ಕೊಟ್ರು. ಅದಾದ ನಂತರ ಶಾಲೆಗೆ ಬರ್ತಾಳೆ. ಆದರೆ ಶಿಕ್ಷಕರಿಗೆ ನೋಟ್ಸನ್ನು ತೋರಿಸ್ಬೇಕು ಅನ್ನೋ ಉದ್ದೇಶ ಇರುತ್ತೆ, ಒಂದಿಷ್ಟು ಹೋಮ್ವರ್ಕನ್ನು ಮಾಡಿರೋ ಉದ್ದೇಶವಾಗಿ. ಜೊತೆಗೆ ನೋಟ್ಸನ್ನು ತೋರಿಸ್ಬೇಕು ಅಂತ ಬೆಂಚಿನಿಂದ ಮೇಲೆದ್ದು ಮುಂದೆ ನಡ್ಕೊಂಡು ಹೋಗ್ತಾ ಇದ್ಲಂತೆ ಬಾಲಕಿ. ಮುಂದೆ ಹೆಜ್ಜೆ ಇಡಬೇಕಾದ್ರೆ ಆ ವಿದ್ಯಾರ್ಥಿನಿ ಕುಸಿದು ಬಿದ್ದು ಬಿಡ್ತಾಳೆ. ತೇಜಸ್ವಿನಿ ಇನ್ನು ಚಿಕ್ಕ ಬಾಲಕಿ ಅಂತ ಹೇಳಿದೆ, ನಾನು ನಿಮಗೆಲ್ಲರಿಗೂ ಕೂಡ ಹೇಳ್ತಾ ಇದ್ದೆ, ಕೇವಲ 3ನೇ ತರಗತಿ ವಿದ್ಯಾರ್ಥಿನಿ ಅಂತ. ಕುಸಿದು ಬಿದ್ದ ತಕ್ಷಣ ಅಲ್ಲಿ ಸುತ್ತಮುತ್ತಲಿದ್ದಂಥ ಶಿಕ್ಷಕರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಓಡು ಬರ್ತಾರೆ. ಅಂದರೆ ಸುಮಾರು ಬೆಳಗ್ಗೆ 11:30 ಸಮಯದಲ್ಲಿ. ತಕ್ಷಣಕ್ಕೆ ನಿಲ್ಲಿಕ್ಕೂ ಕೂಡ ಆಗೋದಿಲ್ಲ. ಅಂದರೆ ಆ ಹೃದಯಾಘಾತ ಯಾವ ರೀತಿಯಾಗಿ ಆ ಮಗುವನ್ನು ಹಿಪ್ಪೆ ಮಾಡಿಬಿಟ್ಟಿದೆ ಅಂದರೆ ಎದ್ದು ಹೇಳಲಿಕ್ಕೂ ಕೂಡ ಆಗಿಲ್ಲ. ತಕ್ಷಣಕ್ಕೆ ಶಿಕ್ಷಕರೆಲ್ಲರೂ ಕೂಡ ಓಡಿ ಬರ್ತಾರೆ. ಆ ಗೋಡೆಯನ್ನು ಹಿಡಿದು ನಿಲ್ಲಿಕ್ಕೆ ಆಗದೇ ಇದ್ದಾಗ ಬಾಲಕಿ ತೇಜಸ್ವಿನಿ ಆ ಗೋಡೆಯನ್ನೆಲ್ಲ ಹಿಡಿದುಕೊಂಡೆಲ್ಲ ನಿಂತ್ಕೊಳ್ಳಿಕ್ಕೆ ಟ್ರೈ ಮಾಡಲಂತ ತಕ್ಷಣಕ್ಕೆ ಕೆಳಗೆ ಬಿದ್ದು ಪ್ರಜ್ಞೆಯನ್ನು ಕಳೆದುಕೊಳ್ತಾಳೆ. ಆ ಹಾರ್ಟ್ ಅಟ್ಯಾಕ್ ಆದ ಸಮಯದಲ್ಲಿ ಕೂಡ ಆ ಪುಟ್ಟ ಬಾಲಕಿಗೆ ಯೂರಿನ್ ಕೂಡ ಪಾಸ್ ಆಗಿಬಿಟ್ಟಿದೆಯಂತೆ. ತಕ್ಷಣ ಶಿಕ್ಷಕರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ವೈದ್ಯರು ನಾನು ಆಗಲೇ ಹೇಳಿದಾಗೆ ಇಟ್ಸ್ ಅ ಬ್ಯಾಡ್ ಟೈಮ್, ಏನೂ ಮಾಡಲಿಕ್ಕೆ ಆಗೋದಿಲ್ಲ,
ಅವಳು ಸಾವನ್ನಪ್ಪಿ ಬಿಟ್ಟಿದ್ದಾಳೆ ಅನ್ನೋ ಒಂದು ಕೆಟ್ಟ ಸುದ್ದಿಯನ್ನು ಪೋಷಕರಿಗೆ ಕೊಡ್ತಾರೆ. ವೀಕ್ಷಕರೇ, ಈ ಬೀಡಿ ಸಿಗರೇಟು ಜೊತೆಗೆ ಈ ಮದ್ಯಪಾನ ಸೇವನೆ ಮಾಡೋರಿಗೆ, ದುರಭ್ಯಾಸ ಇರೋರಿಗೆ, ಸ್ವಲ್ಪ ಬೊಜ್ಜೇನಾದರೂ ಇದ್ದರೆ ಅಥವಾ 50 ವರ್ಷ ಮೇಲ್ಪಟ್ಟವರಿಗೆ ಈ ಹೃದಯಾಘಾತದ ಸಂಭವಿಸೋದು ಸಹಜ. ನಾವೆಲ್ಲರೂ ಕೂಡ ಅಂದ್ಕೊಂಡಂಗಾಗಿ ಆಗಿನ ಕಾಲಕ್ಕೆ ನಾವೆಲ್ಲರೂ ಕೂಡ ಹೃದಯಾಘಾತ ಅದು ಒಂದು 1000ಕ್ಕೆ ಒಬ್ಬರಿಗೆಲ್ಲೋ ಕೂಡ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ಅದನ್ನು ಅಚ್ಚರಿಯಿಂದ ಕೇಳ್ತಾ ಇದ್ವಿ. ಆದರೆ ಇನ್ನು ಕೇವಲ 3ನೇ ತರಗತಿಯ ವಿದ್ಯಾರ್ಥಿನಿ ಅಂದರೆ ಇಷ್ಟು ಚಿಕ್ಕ ವಯಸ್ಸಿಗೂ ಕೂಡ ಈ ರೀತಿಯಾಗಿ ಹೃದಯ ಸ್ತಂಭನ ಕಾಯಿಲೆಗಳು ಕೂಡ ಎದುರಾಗ್ತಾ ಇದ್ದಾವಲ್ಲ, ಸಾವಿನ ಸಂಖ್ಯೆಗಳು ಹೆಚ್ಚಾಗ್ತಾ ಇದ್ದಾವಲ್ಲ, ಆರೋಗ್ಯವಂತ ವ್ಯಕ್ತಿಗಳೇ ಈಗ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರಲ್ಲ ಅಂತ ನಮಗೂ ಕೂಡ ಶಾಕ್ ಆಗುತ್ತೆ. ಹೆಚ್ಚಾಗಿ ಪೋಷಕರು ಕನ್ಸ್ಕೊಂಡಿದ್ದು ಅದೇ, ವಿದ್ಯಾಭ್ಯಾಸ ಮಾಡಿ ಹೆಚ್ಚು ಅಂಕ ಗಳಿಸಿ ಎಲ್ಲರಿಂದಲೂ ಶಬ್ಬಾಸ್ಗಿರಿ ಪಡಿಬೇಕು ನನ್ನ ಮಗಳು, ಜೊತೆಗೆ ಇನ್ನೂ ಕೂಡ ಮುಂದೆ ಭವಿಷ್ಯವನ್ನು ಕಟ್ಕೊಳ್ಬೇಕು ಅಂತ ಭಾಳಷ್ಟು ಕನಸು ಕಂಡಿದ್ದಂಥ ಪೋಷಕರು ಆ ಬಾಲಕಿ ದಿಢೀರ್ನೇ ಆ ವಿಧಿಯ ಕ್ರೂರತ್ವಕ್ಕೆ ಸಿಕ್ಕು ಹಾಗೆ ಬಿದ್ದು ಸಾವನ್ನಪ್ಪ ಬಿಡ್ತಾಳೆ ಅಂದರೆ ಯಾರು ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ದೃಶ್ಯಗಳನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಆ ಪೋಷಕರೆಲ್ಲರೂ ಕೂಡ ಬಿದ್ದು ಒಳಾಡ್ತಾ ಇದ್ದಾರೆ, ಕಿರ್ಚಾಡ್ತಾ ಇದ್ದಾರೆ, ಶಪಿಸ್ತಾ ಇದ್ದಾರೆ, ಭಗವಂತನನ್ನು ಶಪಿಸ್ತಾ ಇದ್ದಾರೆ. ಜೊತೆಗೆ ನಾವು ಕಂಡಂಥ ಈ ದೃಶ್ಯಗಳೆಲ್ಲವೂ ಕೂಡ ಒಮ್ಮೆ ಸುಳ್ಳಾಗಿಬಿಡ್ಲಪ್ಪ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಈ ಕ್ರೂರ ವಿಧಿಯನ್ನು ಭಗವಂತನನ್ನು ಶಪಿಸ್ತಾ ಇದ್ದಾರೆ ಬಂಧುಗಳು. ಆದರೆ ಎಲ್ಲವೂ ಕೂಡ ಮೀರಿ ಹೋಗಿಬಿಟ್ಟಿದೆ. ಅವ್ರು ಕಂಡಂಥ ಎಲ್ಲ ಆಶಾ ಗೋಪುರಗಳು ಕೂಡ ಎಲ್ಲ ಕಳಚಿ ಬಿದ್ದಂತ ಆಗಿಬಿಟ್ಟಿದೆ. ಈ ಥರದ ಒಂದು ಘಟನೆ ನಡೆದಿರೋದು. ಹೆಚ್ಚಾಗಿ ಧೂಮಪಾನ, ಅಧಿಕ ಕೊಬ್ಬಿನ ಆಹಾರಗಳು, ಜೊತೆಗೆ ಮಧುಮೇಹ ಇದ್ದರೆ, ಅಧಿಕ ಕೊಲೆಸ್ಟ್ರಾಲ್ಗಳಿದ್ದರೆ ಅಥವಾ ತೂಕ ಹೆಚ್ಚಾಗಿದ್ದರೆ ಈ ಥರದ ಘಟನೆಗಳು ಸಂಭವಿಸೋ ಸಹಜ. ಆದರೆ ಇತ್ತೀಚೆಗೆ ಚಿಕ್ಕ ಮಕ್ಕಳಲ್ಲೂ ಕೂಡ ಅದು ಒಂದು ಕಡೆ ಹೆರಿಡಿಟ್ರಿಯಿಂದನೂ ಕೂಡ ಬರುತ್ತೆ, ಜೀನ್ಸಿಂದನೂ ಕೂಡ ಬರುತ್ತೆ ಅಂತ ಎಲ್ಲರೂ ಕೂಡ ಹೇಳಿದ್ರು ಕೂಡ ಇತ್ತೀಚೆಗೆ ಆ ಥರದ ಘಟನೆಗಳು ಸಂಭವಿಸ್ತಾ ಇರೋದನ್ನು ನಾವೆಲ್ಲರೂ ಕೂಡ ಆಶ್ಚರ್ಯದಿಂದ ನೋಡಬೇಕಾಗತ್ತೆ. ಕೇವಲ ನಾನು ಈ ಕರ್ನಾಟಕದ ಈ ಘಟನೆಯನ್ನು, ಚಾಮರಾಜನಗರದ ಈ ಘಟನೆಯನ್ನು ಮಾತ್ರ ಇಟ್ಕೊಂಡು ಹೇಳ್ತಾ ಇಲ್ಲ. ಇವತ್ತು ಇದೇ ಲಕ್ನೋನಲ್ಲೂ ಕೂಡ ಇದೇ ರೀತಿಯಾದಂಥ ಘಟನೆ ನಡೆದಿದೆ. 9 ವರ್ಷದ ಬಾಲಕಿ ಅಂದರೆ ಶಾಲಾ ಮೈದಾನದಲ್ಲಿ ಆಟ ಆಡ್ತಾ ಇದ್ದಂಥ 9 ವರ್ಷದ ಬಾಲಕಿಯೊಬ್ಬಳು ಕೂಡ ಇದೇ ರೀತಿಯಾಗಿ ಹೃದಯಾಘಾತದಿಂದ ಮೃತಪಟ್ಟಿರ್ತಕ್ಕಂಥ ಘಟನೆ ಕೂಡ ನಡೆದಿದೆ. ಆಟದ ಮೈದಾನದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಬಾಲಕಿಯನ್ನು ತಕ್ಷಣವೇ ಸಮೀಪದ ಆಸ್ಪತ್ರೆಗೂ ಕೂಡ ದಾಖಲಿಸ್ತಾರೆ. ಆನಂತರ ಬಾಲಿಕೆಯ ಪೋಷಕರು ಆ ಆಸ್ಪತ್ರೆಯಿಂದ ಮತ್ತು ಇನ್ನೊಂದು ಆಸ್ಪತ್ರೆಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಆದರೆ ಅಲ್ಲಿನ ವೈದ್ಯರು ಕೂಡ ಬಾಲಕಿ ಹೃದಯ ಸ್ತಂಭನದಿಂದ ಸಾವಿಗೀಡಾಗಿದ್ದಾಳೆ ಅನ್ನೋ ಸುದ್ದಿಯನ್ನು ಕೊಡ್ತಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಪೋಷಕರು ಕೂಡ ಭಾಳಷ್ಟು ಆಘಾತಕಾರಿಯಾಗಿದ್ದರು, ಭಾಳಷ್ಟು ನೋವಿನಲ್ಲಿದ್ದರು. ಇದು ಕೇವಲ ಕರ್ನಾಟಕ ಮಾತ್ರವಲ್ಲ, ಎಲ್ಲ ಕಡೆ ಈ ರೀತಿಯಾಗಿ ಚಿಕ್ಕ ಮಕ್ಕಳಲ್ಲೂ ಕೂಡ ಈ ರೀತಿಯಾದಂಥ ಹೃದಯ ಸ್ತಂಭನದ ಘಟನೆಗಳು, ದುರಂತಗಳು ಕೂಡ ನಡೀತಾ ಇದ್ದಾವೆ. ಹಾಗಾಗಿ ಹೆಚ್ಚಿನದಾಗಿ ಇದ್ರ ಕುರಿತಾಗಿ ಕೆಲವೊಂದಿಷ್ಟು ವೈದ್ಯ ಲೋಕದಲ್ಲೂ ಕೂಡ ಏನೋ ಒಂದು ಕ್ರಾಂತಿಕಾರಕ ಬೆಳವಣಿಗೆಗಳಾಗಬೇಕು. ಇದಕ್ಕೆ ನಿಖರವಾದಂಥ ಕಾರಣಗಳನ್ನು ಪತ್ತೆ ಹಚ್ಚಬೇಕು. ಏನಾಗ್ತಾ ಇದೆ, ಜೊತೆಗೆ ನಮ್ಮ ಆಹಾರ ವ್ಯವಸ್ಥೆಯೋ ಅಥವಾ ವಾತಾವರಣವೋ, ಜೊತೆಗೆ ಪ್ರತಿನಿತ್ಯ ನಾವು ವ್ಯಾಯಾಮ ರಹಿತರಾಗಿ ಬದುಕ್ತಾ ಇರೋದು, ಜೊತೆಗೆ ಯಾವುದೇ ರೀತಿಯಾದಂಥ ಶಿಸ್ತುಬದ್ಧ ಜೀವನವನ್ನು ಕೂಡ ನಡೆಸ್ತಾ ಇರೋದು, ಇದೆಲ್ಲದಕ್ಕೂ ಕೂಡ ಕಾರಣವಾಗ್ತಾ ಇದೆಯಾ ಅನ್ನೋದನ್ನು ನಾವೆಲ್ಲರೂ ಕೂಡ ಕೂಲಂಕುಷವಾಗಿ ಯೋಚನೆ ಮಾಡಬೇಕಾಗತ್ತೆ. ಕೊನೆಯದಾಗಿ ಹೇಳೋದಿಷ್ಟೇ, ಆ ಪೋಷಕರಿಗೆ ಆ ಭಗವಂತ ಧೈರ್ಯವನ್ನು ತುಂಬಲಿ, ಆ ಪುಟ್ಟ ಮಗುವನ್ನು ಕಳೆದುಕೊಂಡಿರ್ತಕ್ಕಂಥ ತಂದೆ ತಾಯಿಗಳಿಗೂ ಬಂಧುಗಳಿಗೂ ಆತ್ಮಸ್ಥೈರ್ಯವನ್ನು ತುಂಬಲಿ ಅಂತ ಹೇಳ್ತಾ ಈ ಒಂದು ಸ್ಟೋರಿಯನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ದಯವಿಟ್ಟು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.